ಅಂಡ್ ಜೆಂಟಲ್ಮನ್, ಈಗ ರಾಜ್ಯದಲ್ಲಿ ಮತ್ತೊಮ್ಮೆ ಎರಡು ಘಟಾನುಘಟಿ ಒಕ್ಕಲಿಗ ನಾಯಕರ ಹಗ್ಗ ಜಗ್ಗಾಟ, ಓಪನ್ ಫೈಟ್ ಈಗ ಮುಂದೆ ಬಂದಿದೆ. ಅದು ರಾಜ್ಯ ರಾಜಕಾರಣದಲ್ಲಿ ಒಬ್ಬ ನಾಯಕ ಕಾಂಗ್ರೆಸ್ಸಿನ ರಾಜ್ಯ ಪಕ್ಷದ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಇನ್ನೊಬ್ಬ ನಾಯಕ ರಾಜ್ಯ JDS ಪಕ್ಷದ ರಾಜ್ಯಾಧ್ಯಕ್ಷರು. ಯಾರು ಅಂತ ತಮಗೆ ಗೊತ್ತಾಗಿರ್ಬೋದು. ಅದು ಯಾರು ಅಲ್ಲ, DCM DK ಶಿವಕುಮಾರ್ ಮತ್ತು ಮಾಜಿ CM HD ಕುಮಾರಸ್ವಾಮಿ ಅವರ ನಡುವಿನ ನೇರ ವಾಗ್ದಾಳಿ, ಹಗ್ಗ ಜಗ್ಗಾಟ ಮತ್ತು ತಮ್ಮ ಅಸ್ತಿತ್ವ ಸಾಬೀತಿಗೋಸ್ಕರ ಒಂದು ದೊಡ್ಡ ಮಟ್ಟದ ಹೋರಾಟ ಶುರುವಾಗ್ಬಿಟ್ಟಿದೆ. ಬಾಯಿಗೆ ಬಂದ ಹಾಗೆ HD ಕುಮಾರಸ್ವಾಮಿ ಅವರು DK ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಏನೆಲ್ಲ ವಾಗ್ದಾಳಿ ನಡೆಸಿದ್ದಾರೆ ಮತ್ತು ಯಾಕೆ ನಡೆಸಿದ್ದಾರೆ, ಏನ್ ನಡೀತಾ ಇದೆ ಒಕ್ಕಲಿಗರ ಕೋಟೆಯಲ್ಲಿ, ಈ ಎಲ್ಲ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ತಂಡಿ. ಅನುಕೂಲ ಮಾಡ್ತಕ್ಕಂಥ ಸರ್ಕಾರ ತರಲಿಕ್ಕೆ ನಾನು ಹೋರಾಟ. ನಾನು ಮುಖ್ಯಮಂತ್ರಿ ಆಗೋದು ಬಿಡೋದು ಆಮೇಲೆ ಚರ್ಚೆ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ. ಎಸ್ ವೀಕ್ಷಕರೇ, ಯಾವಾಗ ಮೇ 13ಕ್ಕೆ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತೀನಿ, ಬೆಂಗಳೂರಿನ ಜನಕ್ಕೆ ಒಂದು ದೊಡ್ಡ ಗ್ಯಾರಂಟಿಯನ್ನ ಕೊಡ್ತೀನಿ ಅನ್ನುವಂಥ ಮಾತನ್ನ ಕಳೆದ ಒಂದು ವಾರದ ಹಿಂದೆ ಸ್ವತಃ DCM ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಘೋಷಣೆ ಮಾಡಿಬಿಟ್ಟಿದ್ರು. ಅಂದಿನಿಂದಲೇ ಹಲವಾರು ಮಾತುಗಳು, ಚರ್ಚೆಗಳು ಶುರುವಾಗ್ಬಿಟ್ಟಿದ್ರು. ಮೇ 13ರಂದು DK ಶಿವಕುಮಾರ್ ಹೇಳಿದಂತೆ ಒಂದು ಯೋಜನೆಯನ್ನು ಕೂಡ ಬೆಂಗಳೂರಿನ ಜನಕ್ಕೆ ಘೋಷಿಸಿಬಿಟ್ರು. ಅದು ಬಿ ಖಾತಾ ಸೈಟ್ಗಳನ್ನ ಅಥವಾ ಆಸ್ತಿಪಾಸ್ತಿಗಳನ್ನ ಖಾತಾ ಮಾಡಿಕೊಳ್ಳುವ ಒಂದು ದೊಡ್ಡ ಮಟ್ಟದ ಯೋಜನೆಯನ್ನು ಅನೌನ್ಸ್ ಮಾಡಿಬಿಟ್ಟಿದ್ರು. ಇದಾದ ನಂತರ ಅದರ ಹಿಂದೆ ಬೇರೆ ಬೇರೆ ಕಾರಣಗಳಿದ್ದಾವೆ ಬಿಡಿ. ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಆ ಪಂಚ ಗ್ಯಾರಂಟಿಗಳಿಗೆ ಹಣವನ್ನು ಖರ್ಚು ಮಾಡಿ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಗೆ ಹೋಗಿಬಿಟ್ಟಿದೆ. ಹಾಗಾಗಿ ಒಂದು ಸರ್ಕಾರ ನಡೆಸಲಿಕ್ಕೆ ಅಥವಾ ನಿಜವಾಗ್ಲೂ ಬೇಕಾಗಿರ್ತಕ್ಕಂಥ ಮೂಲ ಯೋಜನೆಗಳನ್ನು ನಡೆಸಲಿಕ್ಕೂ ಆರ್ಥಿಕ ಶಕ್ತಿ ತುಂಬಲಿಕ್ಕೆ ಈ ಯೋಜನೆಯನ್ನ ಅನುಷ್ಠಾನ ಮಾಡಲಾಗಿದೆ. ಸರ್ಕಾರದ ಬೊಕ್ಕಸಕ್ಕೆ ಹಣ ಹರಿದು ಬರಲಿಕ್ಕೆ ಈ ರೀತಿ ಕಾಂಗ್ರೆಸ್ ಸರ್ಕಾರ ಮತ್ತು ಸ್ವತಃ DK ಶಿವಕುಮಾರ್ ಅವರು ಈ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇವೆ. ಅದು ಒಂದ್ ಕಡೆಗೆ ಅದು ಇದ್ರೂ ಇರಬಹುದು. ಜೊತೆಗೆ DK ಶಿವಕುಮಾರ್ ಅವರ ಈ ಯೋಜನೆಗೆ ಈಗ ವಿಪಕ್ಷಗಳು, ಅದರಲ್ಲೂ ಪ್ರಮುಖವಾಗಿ JDS ಪಕ್ಷ ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸಿದೆ. ಅದರಲ್ಲೂ JDS ಪಕ್ಷದ ರಾಜ್ಯಾಧ್ಯಕ್ಷರು, ಕೇಂದ್ರ ಸಚಿವರು ಕೂಡ ಆಗಿರತಕ್ಕಂಥ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ತಿರುಗಿ ಬಿದ್ದಿದ್ದಾರೆ, ಸಿಡಿದು ಬಿದ್ದಿದ್ದಾರೆ. DK ಶಿವಕುಮಾರ್ ವಿರುದ್ಧ ವಾಚಾಮ ಗೋಚರವಾಗಿ ವಾಗ್ದಾಳಿಯನ್ನ ನಡೆಸ್ತಿದ್ದಾರೆ. ಅವರು ಹೇಳುವಂತ ಮಾತು, DK ಶಿವಕುಮಾರ್ ಅವರು ಧಮಕಿ ಹಾಕ್ತಿದ್ದಾರೆ ಜನಕ್ಕೆ. ಈ ಧಮಕಿಯೆಲ್ಲ ನನ್ನ ಹತ್ರ ಎಲ್ಲ ನಡೆಯೋದಿಲ್ಲ, ನನ್ನ ಹತ್ರ ಇಟ್ಕೊಳ್ಳೋದು ಬೇಡ. ಈ ತರದ ಧಮಕಿ ರಾಜಕಾರಣ ನಾನು ಮಾಡಿಲ್ಲ. ನಾನೇನಾದ್ರೂ ಈ ತರದ ರಾಜಕಾರಣ ಮಾಡೋದಾಗಿದ್ರೆ ಅದು ಯಾವಾಗ್ಲೂ ಮಾಡ್ತಿದ್ದೆ. 2 ಬಾರಿ CM ಆದಾಗಲೇ ನಾನು ಏನೇನೋ ಮಾಡ್ಬಿಡ್ತಿದ್ದೆ. ಆದ್ರೆ ಆ ತರದ್ ನಾನು ಮಾಡಲ್ಲ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ರೆಗ್ಯುಲರೈಸೇಷನ್ಗೆ 5% ಇದ್ದಿದ್ದು 15%ಗೆ ಏರಿಕೆ ಮಾಡ್ತಾರಂತೆ. ಇದೆಲ್ಲ ದುಡ್ಡು ಹೊಡೆಯೋ ಕಾರ್ಯಕ್ರಮ ಇವ್ರದೆಲ್ಲ. ಜನ ನಂಬೇಡಿ. ಬೆಂಗಳೂರಿನ ನಾಗರಿಕರಿಗೆ ಮನವಿ ಮಾಡ್ತೇನೆ, ಇವತ್ತು ಬೆಂಗಳೂರು ನಗರ ಯಾವ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಇವ್ರಿಗೆ ಏನಾದರೂ ಕಿಂಚಿತ್ತು ಜನಗಳ ಬಗ್ಗೆ ಗೌರವ ಇದೆಯಾ, ಭಯಭಕ್ತಿ ಇದೆಯಾ? ಇವ್ರು ನಂಬ್ಕೊಂಡು ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ. ಅಷ್ಟೇ ಅಲ್ಲದೆ DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಅವರು ಆರೋಪವನ್ನು ಹೊರಿಸ್ತಾ ಇರತಕ್ಕಂಥದ್ದು, ರಾಜ್ಯದ ಜನರ ಒಂದು ರೈತರ ಭೂಮಿಯನ್ನು ಹೊಡಿಲಿಕ್ಕೆ ಒಂದು ಯೋಜನೆಯನ್ನು ಮಾಡಲಾಗಿದೆ ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. HD ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಒಂದು ಪ್ರೆಸ್ ಮೀಟ್ ಅಲ್ಲಿ DK ಶಿವಕುಮಾರ್ ಮೇಲೆ, ಅದರಲ್ಲೂ ಒಕ್ಕಲಿಗ ನಾಯಕರ ಮೇಲೆ ದೊಡ್ಡ ಮಟ್ಟದ ಆರೋಪಗಳನ್ನು ಮತ್ತೊಬ್ಬ ಒಕ್ಕಲಿಗ ನಾಯಕರೇ ಮಾಡ್ತಾ ಇರತಕ್ಕಂಥದ್ದು. ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನ ಮಾಡಲಿಕ್ಕೆ ಈಗಾಗಲೇ DK ಶಿವಕುಮಾರ್ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ರಾಜ್ಯದ ರೈತರ, ಅದರಲ್ಲೂ ರಾಮನಗರ ಜಿಲ್ಲೆಯ ಬಿಡದಿ ಬಳಿ ಅದನ್ನ ಮಾಡಲಾಗ್ತಾ ಇದೆ, ರಾಮನಗರ ಜಿಲ್ಲೆಯಲ್ಲಿ ಮಾಡಲಾಗುತ್ತೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇರೋದ್ರಿಂದ HD ಕುಮಾರಸ್ವಾಮಿ ಅವರು ಹೇಳ್ತಿರೋದು, DK ಶಿವಕುಮಾರ್ ಇದನ್ನ ರೈತರ ಜಮೀನು ಹೊಡಿಲಿಕ್ಕೆ ಮಾತ್ರ ಈ ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಇದು ಸಲ್ಲದು, ನಾನು ಬಿಡೋದಿಲ್ಲ. ಯಾಕಂದ್ರೆ ನಾನು ಅದನ್ನ ರಾಮನಗರ ಜಿಲ್ಲೆಯನ್ನ ಅಸ್ತಿತ್ವಕ್ಕೆ ತಂದಿದ್ದು ಅಂತ. ಅದೀಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಗಿದೆ ಬಿಡಿ, ಅದು ಬೇರೆ ವಿಚಾರ. ಕಾಂಗ್ರೆಸ್ ಪಕ್ಷ ಅದನ್ನು ಬದಲು ಮಾಡಿಬಿಟ್ಟಿದೆ. ಯಾಕಂದ್ರೆ ಅದು ರಾಜಕೀಯ ಒಂದು ಹಾರಾಟ ಅಲ್ವಾ. ಈ ಹಿನ್ನೆಲೆಯಲ್ಲಿ ಸ್ವತಃ HD ಕುಮಾರಸ್ವಾಮಿ ಅವರು ಹೇಳ್ತಿರ್ತಕ್ಕಂಥದ್ದು, ಈ ಒಂದು ಇದೆಯಲ್ಲ ಬಿ ಖಾತಾದಿಂದ ಖಾತಕ್ಕೆ ವರ್ಗಾವಣೆ ಮಾಡ್ಕೊಳ್ಳುವಂಥ ಯೋಜನೆ ಇದೆಯಲ್ಲ, ಇದರಲ್ಲಿ ನನ್ನ ಖಾತೆ ನನ್ನ ಹಕ್ಕು ಅನ್ನುವಂಥ ಒಂದು ಯೋಜನೆ ಅಡಿಯಲ್ಲಿ ಸುಮಾರು 23 ಲಕ್ಷ ಆಸ್ತಿಗಳು
ಅದು ಕನ್ವರ್ಟ್ ಆಗುವಂಥ ಸಾಧ್ಯತೆ ಇದೆ, ಆಗಬೇಕಾಗಿದೆ. ಅಷ್ಟು ಆಸ್ತಿಗಳು ಕನ್ವರ್ಟ್ ಆದರೆ ಬಿ ಖಾತೆಯಿಂದ ಎ ಖಾತೆಗೆ ಸರ್ಕಾರಕ್ಕೆ ನೂರಾರು ಕೋಟಿ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿ ಹಣ, ಆದಾಯ, ರಾಜಸ್ವ ಅದು ಹರಿದು ಬರುತ್ತೆ. ಹಾಗಾಗಿ ಆ ಯೋಜನೆ ಇದು ದುಡ್ಡು ಹೊಡೆಯೋ ಯೋಜನೆ ಅನ್ನುವಂಥ ಮಾತನ್ನ ಸ್ವತಃ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಇದು ದುಡ್ಡು ಹೊಡೆಯೋ ತಂತ್ರ, ಈ ಕಾರ್ಯಕ್ರಮದ ವಿರುದ್ಧ ನಾನು ಹೋರಾಡ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ 2 ವರ್ಷ ನೀವು ವೆಯ್ಟ್ ಮಾಡಿ, ಜನಗಳಿಗೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಜಸ್ಟ್ 2 ವರ್ಷ ವೆಯ್ಟ್ ಮಾಡಿ, ಜನಪರವಾದ ನಿಮ್ಮ ಸರ್ಕಾರ ಬರುತ್ತೆ, ನಮ್ಮ ಸರ್ಕಾರ ಬಂದ ಮೇಲೆ ನಾವು ಒಂದು ಒಳ್ಳೆ ತೀರ್ಮಾನ ಮಾಡ್ತೀವಿ, ನಿಮಗೆ ಒಳ್ಳೇದಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಜನರಿಗೆ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅಥವಾ ಯೋಜನೆ ವಿರುದ್ಧ ಎತ್ಕಡ್ತಾ ಇದ್ದಾರೆ. ಬೆಂಗಳೂರು ನಾಗರಿಕರಿಗೆ ಹೇಳ್ತೀನಿ, ನಿಮಗೆ ಹೊರೆ ಆಗ್ತಕ್ಕಂಥ ರೀತಿಯಲ್ಲಿ ಸರ್ಕಾರದ ಕಾರ್ಯಕ್ರಮ ಇವೆಲ್ಲ ಯಾವುದಕ್ಕೂ ತಲೆಬಾಗಬೇಡಿ. ನನಗೆ ವಿಶ್ವಾಸ ಇದೆ, ನಿಮ್ಮಿಂದಲೇ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ತರ್ತಕ್ಕಂಥ ದಿನ ಏನು ದೂರ ಇಲ್ಲ. ನಿಮ್ಮ ಸಮಸ್ಯೆಗಳಿಗೆ ಹಗುರವಾದಂಥ ರೀತಿಯಲ್ಲಿ, ನಿಮ್ಗೆ ಹೊರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ, ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡ್ತಕ್ಕಂಥ ಸರ್ಕಾರ ತರಲಿಕ್ಕೆ ನನ್ನ ಹೋರಾಟ. ನಾನು ಮುಖ್ಯಮಂತ್ರಿ ಆಗೋದು ಬಿಡೋದು ಆಮೇಲೆ ಚರ್ಚೆ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ. ಮತ್ತೊಂದು ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಖಡಾಖಂಡಿತವಾಗಿ ಜನಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು, ಏನು ಇದು ರಾಜ್ಯ ಸರ್ಕಾರದ ಬಿ ಖಾತಾದಿಂದ ಎ ಖಾತಾಗೆ ಬದಲಾವಣೆ ಮಾಡ್ಕೊಳ್ಳೋದು ಇದೆಯಲ್ಲ, ಅದನ್ನು ಮಾಡಿಸ್ಕೊಳ್ಳೋಕ್ಕೆ ಹೋಗಬೇಡಿ, ಅದಕ್ಕೆ ದುಡ್ಡು ಕೂಡ ಕಟ್ಟಬೇಡಿ ಅನ್ನುವಂಥ ಮಾತನ್ನ ನೇರವಾಗಿ ಅನೌನ್ಸ್ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಅಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕರೆಗೆ ಹೋಗೊಟ್ಟು ನೀವಿದು ಬದಲಾವಣೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಇದೆಲ್ಲ ದುಡ್ಡು ಹೊಡೆಯುವಂಥ ಪ್ಲಾನ್, ನಾವು ಬೇರೆದೇ ರೀತಿಯಾದ ಪ್ಲಾನ್ ನಿಮಗೆ ತರ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಅದರ ನೇರವಾಗಿ ಬೆಂಗಳೂರು ನಗರ ಅಭಿವೃದ್ಧಿ ಕೂಡ ಉಸ್ತುವಾರಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಚಾಲೆಂಜನ್ನು ಮತ್ತು ಸವಾಲನ್ನು ಹಾಕ್ತಾ ಇರ್ತಕ್ಕಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವರು. ಹಾಗಾಗಿ ಬಿಡದಿಯ ರೈತರ ಜಮೀನು ಉಳಿಸೋಕೆ ನನ್ನ ಕೈಲಾದಷ್ಟು ನಾನು ಪ್ರಯತ್ನವನ್ನು ಪಡ್ತೀನಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಯಾರು? ಎಚ್ ಡಿ ಕುಮಾರಸ್ವಾಮಿ ಅವರು. ಅಂದ್ರೆ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರ ಬಿಡದಿ ಬೆಳೆ ಇರತಕ್ಕಂಥ ಅಥವಾ ರಾಮನಗರ ಜಿಲ್ಲೆಯ ರೈತರ ಜಮೀನನ್ನು ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಅಥವಾ ಬೇರೆ ಬೇರೆ ಯೋಜನೆಗಳನ್ನು ಅನುಷ್ಠಾನ ಮಾಡೋದ್ರ ಮೂಲಕ ರೈತರನ್ನ ಕಂಗಾಲ ಮಾಡೋದಕ್ಕೆ ಹೊರಟಿದೆ, ನಾನು ಅದಕ್ಕೆ ಕೈ ಬಿಡಲ್ಲ ಅನ್ನುವಂಥ ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ನೇರವಾಗಿ ಇಲ್ಲಿ ಸ್ಪಷ್ಟಗೊಳ್ತಾ ಇದೆ, ಡಿ ಕೆ ಶಿವಕುಮಾರ್ ಅವರ ರಾಜಕಾರಣ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ರಾಜಕಾರಣ, ಅದರಲ್ಲೂ ಒಕ್ಕಲಿಗ ಬೆಲ್ಟ್ ಅಲ್ಲಿ, ಒಕ್ಕಲಿಗ ಕೋಟೆಯಲ್ಲಿ ಒಂದೇ ಸಿಂಹ ಇರೋದಕ್ಕೆ ಸಾಧ್ಯ, ಎರಡೆರಡು ಸಿಂಹ ಇರೋದಕ್ಕೆ ಸಾಧ್ಯ ಇಲ್ಲ, ಅದು ಆ ಸಿಂಹ ನಾನೇ ಅನ್ನುವಂಥ ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಈ ತರದ ಆರೋಪಗಳಿಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಹಲವಾರು ಬಾರಿ ಹೇಳಿದ್ದಾರೆ. ಏನ್ ಹೇಳ್ತಾರೆ ಅವರು? ಕುಮಾರಸ್ವಾಮಿ ನಮ್ಮ ಅಣ್ಣ ಇದ್ದಂಗೆ, ಅವ್ರು ಹೇಳಲಿ, ಅವ್ರು ಏನ ಹೇಳಲಿ, ಬೇಕಿದ್ರೆ ಬೈಲಿ, ಅವ್ರು ಬೈದ್ರು ನಮಗದು ಆಶೀರ್ವಾದ ಇದ್ದಂಗೆ ಅನ್ನುವಂಥ ಮಾತನ್ನ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳುವಂಥದ್ದು. ಡಿ ಕೆ ಶಿವಕುಮಾರ್ ಕೂಡ ತುಂಬಾ ನಯ ನಾಜುಕಿನ ಮತ್ತು ದೂರದೃಷ್ಟಿ ಮತ್ತು ರಾಜಕಾರಣದ ತಂತ್ರಗಳನ್ನ ಬಲ್ಲಂಥ ರಾಜಕಾರಣಿ. ಒಕ್ಕಲಿಗರ ಕೋಟೆಯಲ್ಲಿ ಮತ್ತು ಒಕ್ಕಲಿಗ ಮತದಾರರನ್ನ ಸೆಳೆಯುವಂಥದ್ದು ಹೇಗೆ ಮತ್ತು ರಾಜ್ಯ ಕಾಂಗ್ರೆಸ್ ಪಕ್ಷವನ್ನ ಹೇಗೆ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಎಲ್ಲ ಪಟ್ಟುಗಳು ಅವರಿಗೆ ಗೊತ್ತು ಅಲ್ವಾ. ಹಾಗಾಗಿ ಅವರು ಸಿಡ್ಕೋದಿಲ್ಲ, ಸಿಡಿಯೋದಿಲ್ಲ. ಆದರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಚಾಣಾಕ್ಷ ನಡೆ, ಯಾಕಂದ್ರೆ ಟ್ರಬಲ್ ಶೂಟರ್ ಅನ್ನುವಂಥ ಮಾತು ಡಿ ಕೆ ಶಿವಕುಮಾರ್ಗೆ ಇದೆ ಮತ್ತು ಸಂಘಟನಾ ಚತುರ ಅನ್ನುವಂಥ ಮಾತು ಕೂಡ ಇರ್ತಕ್ಕಂಥದ್ದು. ಮತ್ತು ಕಾಂಗ್ರೆಸ್ ಹೈಕಮಾಂಡಿನ ಒಲವನ್ನು ಗಳಿಸ್ಕೊಂಡಿರ್ತಕ್ಕಂಥ ನೀಲಿ ಕಣ್ಣಿನ ಹುಡುಗ ಡಿ ಕೆ ಶಿವಕುಮಾರ್ ಈಗ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ತಂತ್ರಗಳನ್ನು ಹೆಣಿತಾರಾ? ಎಚ್ ಡಿ ಕುಮಾರಸ್ವಾಮಿ ಅವರ ಈ ಒಂದು ಆರೋಪಗಳಿಗೆ ಸರಿಯಾಗಿ ಉತ್ತರವನ್ನು ಕೊಡ್ತಾರಾ ಅಥವಾ ತಮ್ಮ ಕಾರ್ಯದಲ್ಲೇ ಅದನ್ನು ಸಾಧಿಸ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆಗಳಿಗೆ ಶೀಘ್ರದಲ್ಲೇ ಉತ್ತರ ಸಿಗಲಿದೆ. ಅಂತೂ ಇಂತೂ ಎಚ್ ಡಿ ಕುಮಾರಸ್ವಾಮಿ ಅವರು ಒಕ್ಕಲಿಗ ಮತ್ತು ಮತದಾರರ ಮತ್ತು ಒಕ್ಕಲಿಗ ಸಮುದಾಯದ ಏಕಮಾದ್ವಿತೀಯ ನಾಯಕರಾಗಿ ಹೊರಹೊಮ್ಮಲಿಕ್ಕೆ ಮೊದಲ ಎದುರಾಳಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು ಇವರ ಅಂದ್ರೆ ಎಚ್ ಡಿ ಕೆ ಅವರ ಈ ವಾಗ್ದಾಳಿಯಿಂದಲೇ ಸಾಬೀತು ಆಗ್ತಾ ಇದೆ. ಇವತ್ತು ನಮ್ಮ ಆ 8 ಹಳ್ಳಿ ಭೂಮಿ ಅಕ್ವೈರ್ ಮಾಡಬೇಕಾ? ಧಮಕಿ ಬೇರೆ ಹಾಕೋದು, ನಿಮ್ಮ ಧಮಕಿ ಬೇರೆ ಸೈಟ್ಗಳಿಗೆ ನಮ್ಮ ಹತ್ರ ನಡೆಯಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಕಾಲ್ ಕಟ್ತೀರಿ, ಯಾರ್ಯಾರು ದುಡ್ಡುಗಳನ್ನ ಕೊಂಡ್ಕೊಳಕ್ ಹೋಗ್ತೀರಿ, ಎಲ್ಲ ನೋಡಾಗಿದೆ. ನೀವು ರಿಯಲ್ ಎಸ್ಟೇಟ್ ದಲ್ಲಾಳಿಗಳಾಗಬೇಡಿ, ಮುಖ್ಯಮಂತ್ರಿಗೆ ಹೇಳೋದು. ರೈತರು ಮನೆ ಹಾಳು ಮಾಡಬೇಡಿ. ಇರ 2 ವರ್ಷ ಕೊನೆಗಾಲದಲ್ಲಿ ಹೋಗ್ಬೇಕಾದ್ರೆ ಗೌರವಯುತವಾದ ಹೆಸರು ತಗೊಂಡೋಗಿ. ಮುಂದಿನ ದಿನಗಳಲ್ಲಿ ಈ ಒಂದು ಏನು ಬೈದಾಟ, ವಾಗ್ದಾಳಿ,
ಮತ್ತು ಆರೋಪ ಪ್ರತ್ಯಾರೋಪಗಳು ಯಾವ ಹಂತವನ್ನು ತಲುಪುತ್ತವೆ ಮತ್ತು ಏನೆಲ್ಲ ರಾಜಕೀಯ ಬದಲಾವಣೆಗಳಾಗುತ್ತೆ ಅನ್ನೋಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.